ವಿವಿ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ಸರ್ದಾರ್ ಅಹಮದ್ ಖುರೇಶಿ, ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ಹಸನಬ್ಬ, ಗೋಮಧುಸೂದನ್ ನಮ್ಮ ಜೊತೆಗೆ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ಈಗ ಸಂಶೋಧಕ ಡಾಕ್ಟರ್ ಚಿದಾನಂದ ಮೂರ್ತಿ ಅವರಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಮೂರ್ತಿಗಳ ಅನಿಸಿಕೆ ಅಭಿಪ್ರಾಯಗಳೇನು? ಚಿದಾನಂದ ಮೂರ್ತಿಗಳೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಅಂದರೆ ಅಲ್ಪಸಂಖ್ಯಾತರಿಗೆ ಅಂತ ಒಂದು ಯೂನಿವರ್ಸಿಟಿ ಬೇಡ ಅನ್ನುವಂಥದ್ದು, ಅಥವಾ ಟಿಪ್ಪು ಸುಲ್ತಾನನ ಹೆಸರು ಇಡಬಾರದು ಅನ್ನುವಂಥದ್ದು ಮಾತ್ರ ತಮ್ಮ ಒಂದು ನಿಲುವು? ಈಗ ನಾನು ವಿರೋಧ ಮಾಡ್ತಿರ್ತಕ್ಕಂಥದ್ದು ಟಿಪ್ಪು ಹೆಸರಿನ ವಿಶ್ವವಿದ್ಯಾಲಯ. ಆ ಹೆಸರು ಬೇಡ. ನನ್ನ ಅಭಿಪ್ರಾಯಗಳನ್ನು ಸ್ಪಷ್ಟಪಡಿಸಲ ನಾನು. ಹೇಳಿ 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 ಪ್ಲೀಸ್. ಯಾಕೆ ಅಂತ ಹೇಳಿದ್ರೆ ಟಿಪ್ಪು ಕೆಲವು ಒಳ್ಳೆ ಕೆಲಸಗಳನ್ನ ಮಾಡಿದ. ಉದಾಹರಣೆಗೆ ಹೆಂಡ ಮಾರೋದನ್ನ ನಿಲ್ಲಿಸ್ದ, ರಸ್ತೆಗಳನ್ನು ಮಾಡಿಸ್ದ, ಕನ್ನಂಬಾಡಿ ಕಟ್ಟಿಗೆಯನ್ನು ಅವನು ಸ್ವಲ್ಪ ಕಟ್ಟಿಸ್ದ. ಆದರೆ ಅವನಿಗಿಂತ ಹಿಂದೆನೆ ಮೈಸೂರು ಮಹಾರಾಜರು ಕಟ್ಟಿಸಿದ್ರು. ಇಂಥ ಕೆಲವು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ. ಶೂರ. ಆದರೆ ಅವನೊಬ್ಬನೇ ಶೂರನಲ್ಲ. ನಮ್ಮ ಕರ್ನಾಟಕದಲ್ಲಿ ಅನೇಕ ಸಾವಿರಾರು ಜನ ಹೋರಾಡಿ ರಾಜರು ಮಡಿದಿದ್ದಾರೆ. ಹಾಗೆಯೇ ಸಾಮಾನ್ಯ ರೈತರು ಕೂಡ ಹೋರಾಡಿ ಅವುಗಳ ವೀರಗಳನ್ನು ನಾವು ನೋಡಬಹುದು. ಇಲ್ಲ, ಅವನು ವೀರ ಅಂತ ತಗೊಂಡ್ರು ಕೂಡ ಅವನು ಮಾಡಿದಷ್ಟು ಘೋರ ಅನ್ಯಾಯಗಳನ್ನು, ಅತ್ಯಾಚಾರಗಳನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಭಾರತದ ಇತಿಹಾಸದಲ್ಲಿ ಔರಂಗಜೇಬ್, ಮೊಹಮ್ಮದ್ ಘಜ್ನಿ, ಘೋರಿ ಇವರು ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮೊತ್ತ ಮೊದಲು ಅವನು ಇಂತಹ ಘೋರ ಅಪಚಾರಗಳನ್ನು ಮಾಡಿದ್ದು. ಅವನ ಮಗ ಹಿಸ್ ಹೈನೆಸ್ ಪ್ರಿನ್ಸ್ ಘುಲಾಂ ಮೊಹಮ್ಮದ್, ದ ಓನ್ಲಿ ಸರ್ವೈವಿಂಗ್ ಸನ್ ಆಫ್ ಟಿಪ್ಪು ಸುಲ್ತಾನ್, ಅವನು ಒಂದು ಪುಸ್ತಕವನ್ನು ತಿದ್ದುಕೊಟ್ಟಿದ್ದಾನೆ. ಒಬ್ಬ ಫ್ರೆಂಚ್ ಸೇನಾನಿ ಬರೆದಂತಹ ಪುಸ್ತಕವನ್ನು ಇಂಗ್ಲಿಷ್ನಲ್ಲಿ ಇವನು ತಿದ್ದುಕೊಟ್ಟಿದ್ದಾನೆ. ಅದರಲ್ಲಿ ಘುಲಾಂ ಮೊಹಮ್ಮದ್ ಹೇಳ್ತಾನೆ, ಟಿಪ್ಪುವಿನ ಮಗ ಹೇಳಿದ್ದು ಗಮನಿಸಿ, ಟಿಪ್ಪುವಿನ ಮಗ ಅವನು ತಿದ್ದುಕೊಟ್ಟಿರ್ತಕ್ಕಂಥದ್ದು. ಈ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಿದ್ರೆ, ಟಿಪ್ಪು ಮಲಬಾರಿನ 75,000 ಕ್ರಿಶ್ಚಿಯನ್ರನ್ನ ಹಿಂದೂ ಧರ್ಮಕ್ಕೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ. ಕ್ಷಮಿಸಿ, ಇಸ್ಲಾಂ ಧರ್ಮಕ್ಕೆ 1,00,000 ಹಿಂದೂಗಳನ್ನ ಗೋಮಾಂಸ ತಿನ್ನಿಸಿ ಅವನು ಇಸ್ಲಾಮಿಗೆ ಮತಾಂತರ ಮಾಡಿದ. ಮತ್ತು ಟಿಪ್ಪುವಿನ ಮಗ ಪರಿಷ್ಕರಿಸಿದ ಇನ್ನೊಂದು ಹೇಳಿಕೆ ಏನಿದೆ ಅಂತ ಹೇಳಿದ್ರೆ, ತನ್ನ ರಾಜ್ಯದ ಎಲ್ಲ ದೇವಾಲಯಗಳನ್ನು ಹೊರತುಪಡಿಸಿ ಶ್ರೀರಂಗಪಟ್ಟಣ ಮತ್ತು ಮೇಲ್ಕೋಟೆ ಈ 2 ದೇವಸ್ಥಾನಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ದೇವಾಲಯಗಳನ್ನು ನಾಶಪಡಿಸಲಿಕ್ಕೆ ಅವನು ಹೇಳಿದ ಅಂಥೇಳಿ ಅವನ ಮಗ ತಿದ್ದುಕೊಟ್ಟಿರ್ತಕ್ಕಂಥ ಪುಸ್ತಕದಲ್ಲಿ ಇದೆ. ಇದು ಐತಿಹಾಸಿಕ ಸತ್ಯ. ಅವನು ಮಾಡಿದಂತಹ ಘೋರ ಅನ್ಯಾಯಗಳು ಮೈಸೂರು ಪ್ರದೇಶಕ್ಕಿಂತ ಕೊಡಗು ಮತ್ತು ಕೇರಳದಲ್ಲಿ ಬಹಳ ಜಾಸ್ತಿ, ಮಲಯಾಳದಲ್ಲಿ. ಅವನು ಯಾಕಂತ ಹೇಳಿ ನಾವು ಅನೇಕರು ಮಾತಾಡುವಾಗ ಕ್ಷಮಿಸಬೇಕು, ಅವ್ರಿಗೆ ಮಾಹಿತಿ ಏನೇನೂ ಗೊತ್ತಿಲ್ಲ. ಮೂಲ ಮಾಹಿತಿ ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಅವ್ರು ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ, ಹಾಗೆ ಹೀಗೆ. ಅವರೊಬ್ಬ ವೀರ, ಸ್ವಾತಂತ್ರ್ಯ ಸೇನಾನಿ, ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರ, ಹೀಗೆಲ್ಲ ಹೇಳಿದ್ದಾರೆ, ಸರ್ವಧರ್ಮ ಪ್ರೇಮಿ ಅಂತ ಹೇಳಿ. ಆದರೆ ಅವನು ಇಲ್ಲಿ ಗಮನಿಸಿ, ಇದು ಅವನು ಬರೆದಿರೋ ಪತ್ರಗಳು. ಈ ಪತ್ರಗಳು ಲಂಡನ್ನಲ್ಲಿವೆ, ಅವುಗಳು ಈಗ ಇಲ್ಲಿ ಭಾರತದಲ್ಲಿ ಅನುವಾದವಾಗಿವೆ. ಅಬ್ದುಲ್ ಖಾದರ್ ಎನ್ನುವವನಿಗೆ ಸೇನಾಪತಿ ಅವನು 23 ಮಾರ್ಚ್ 1888 ಪತ್ರ. 12,000ಕ್ಕೂ ಹೆಚ್ಚು ಮಂದಿ ಹಿಂದೂಗಳನ್ನ ನಾನು ಇಸ್ಲಾಮಿಗೆ ಮತಾಂತರ ಮಾಡಿದ್ದೇನೆ, ಅವರೆಲ್ಲ ಅನೇಕರು ನಂಬೂದಿರಿಗಳಾಗಿದ್ದರು ಅಂತ ಹೇಳಿ. ಹಾಗೆ 14 ಡಿಸೆಂಬರ್ 1788 ಕಲ್ಲಿಕೋಟೆಯಲ್ಲಿದ್ದ ತನ್ನ ಸೇನಾಪತಿಗೆ ಟಿಪ್ಪು ಬರೆದಂತ ಮಾಡಿದ್ದೇನೆ. ನನ್ನ 2 ಅನುಯಾಯಿಗಳನ್ನ ಕಳಿಸಿಕೊಟ್ಟಿದ್ದೇನೆ, ಅವರ ಜೊತೆ ಸೇರಿ ಎಲ್ಲ ಹಿಂದೂಗಳನ್ನ ಸೆರೆ ಹಿಡಿದು ಕೊಲ್ಲಬೇಕು. ಹಾಗೆಯೇ ಸೈಯದ್ ಅಬ್ದುಲ್ ದುಲಾಯಿಗೆ 18 ಜನವರಿ 1790 ಪತ್ರ. ಪ್ರವಾದಿ ಮೊಹಮ್ಮದರ ಮತ್ತು ಅಲ್ಲಾಹನ ಕೃಪೆಯಿಂದಾಗಿ ಕಲ್ಲಿಕೋಟೆಯಲ್ಲಿದ್ದ ಬಹುಪಾಲು ಹಿಂದೂಗಳೆಲ್ಲರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿಸಿದೆ ಹೇಳ್ತಾನೆ ಅವನು. ಓಕೆ ಓಕೆ ಹೀಗೆ ಎಸ್ ನಾನು ಚಿದಾನಂದ ಮೂರ್ತಿಗಳೇ, ನೀವು ಒಂದಿಷ್ಟು ಉದಾಹರಣೆ ಕೊಡ್ತಾ ಇದ್ದೀರಿ. ಓಕೆ, ನೀವು ಹಾಗೆ ಸಂಪರ್ಕದಲ್ಲಿರಿ. ಹೇಳಿಕೊಟ್ಟಿದ್ರಿ ಮಾನ್ಯ ಮೂರ್ತಿ ಅವರೇ, ನಮಸ್ಕಾರ. ಕ್ರಿಶ್ಚಿಯನ್ ಆಯ್ಕೆಗಳು ಎರಡೇ, ಒಂದು ಕುರಾನ್
ಇನ್ನೊಂದು ಖಡ್ಗ Okay. ಅವರನ್ನು ಒಪ್ಕೋಬೇಕು. ಓಕೆ ಖಡ್ಗ ಪ್ರಹಾರಕ್ಕೆ ಮೂರ್ತಿಗಳೇ ನೀವು ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಹಸನಪ್ಪ ಮಾತಾಡ್ತಾ ಇದ್ದಾರೆ. ಮೂರ್ತಿಯವರೇ ನಮಸ್ಕಾರ. ಮುಂದುವರಿಸಿ. ಅಲ್ಲ, ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಮಾತಾಡ್ತೀನಿ. ಮುಂದುವರಿಸಿ. ಚಿದಾನಂದ ಮೂರ್ತಿಯವರೇ, ಓಕೆ, ನಾನು ಚಿದಾನಂದ ಮೂರ್ತಿಗಳಿಗೆ ನೀವು ನಂತರ ಪ್ರಶ್ನೆ ಕೇಳುವಂತೀರಿ, ಯಾಕಂದ್ರೆ ಅವ್ರಿಗೆ ಅವರ ಸಂಪರ್ಕ ಮೋಸ್ಟ್ಲಿ ಅವರ ಇಯರ್ಫೋನ್ ಬಿದ್ದಿದೆ, ಮತ್ತೆ ಅವ್ರನ್ನ ಅದನ್ನ ಸರಿ ಅಲ್ಲ, ಮಾಡಿ. ನಾನು ಸ್ವಲ್ಪ ಇಲ್ಲಿ ಕ್ಲಾರಿಫೈ ಮಾಡಲ್ಲ, ಅವ್ರು ಯಾರು ಹೇಳಿದ್ದಾರೆ. ಹೇಳಿ. ಅಲ್ಲ ನೀವು ಅವ್ರಿಗೆ ಕೇಳುವಂತೀರಿ, ಅವ್ರು ಇವ್ರ ಒಪಿನಿಯನ್ ತಗೊಂಡ್ಬಿಡ್ತೀನಿ. ನೀವು ಅವ್ರಿಗೆ ಪ್ರಶ್ನೆ ಕೇಳುವಂತೀರಿ. ಹೇಳಿ ಸರ್, ನಿಮ್ಮ ಒಪಿನಿಯನ್ ಏನು? ಸಾವಿರ ನಿಮ್ಗೆ ಇವಾಗ ಚಿದಾನಂದ ಮೂರ್ತಿ ಹೊಸ ರಾಗ ತೆಗಿತಾ ಇದ್ದಾರೆ. ಹಳೆ ರಾಗ ಏನೋ ಮರ್ತೋಗ್ಬಿಟ್ಟಿದ್ದಾರೆ. ಇಲ್ಲೇ ಇದೆ ನೋಡಿ ಹೊಸ ರಾಗ, ಹಳೆ ರಾಗ. ಕತ್ತಿ ಮೇಲೆ ಕಾಫರ್ನ ಕೊಲ್ಲಿ ಅಂತ ಕೊಟ್ಟಿರೋದು ರಾಗ ಇದೇ ವಿಜಯ ಮಲ್ಯ, ಅದು ಕತ್ತಿ. ಇದ್ರ ಮೇಲೆ ಏನು ಬರೆದಿದೆ ಪರ್ಷಿಯನ್ ಭಾಷೆದಲ್ಲಿ, ಇಲ್ಲಿ ಕತ್ತಿಗಳದ್ದೆಲ್ಲ ವ್ಯವಹಾರ ಇದೆ, ಇದೆಲ್ಲ ನೋಡಿ. ಇದು ರಾಗ ಇವಾಗ ಜ್ಞಾಪನ ಎಲ್ಲನು. ಅಲ್ಲ, ಏನು ಹೇಳಕ್ ಕೊಟ್ಟಿರಿ ನೀವು? ಇವಾಗ ಏನು ಹೇಳಕ್ ಕೊಟ್ಟಿದ್ದೀನಿ ಅಂದರೆ, ಕಾಫರ್ನ ಕೊಲ್ಲಿ ಅಂದು ಪದ ಎಲ್ಲಿ ಇಲ್ಲ ಇದರಲ್ಲಿ, ಕತ್ತಿ ಮೇಲೆ. ಅಲ್ಲ, ಕತ್ತಿ ಮೇಲೆ ಅಲ್ಲ, ಅವ್ರ ಕತ್ತಿ ಅಂತಂದ್ರ ಅಂತವ್ರೆ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಆಲ್ರೆಡಿ ಹಿಂದೆ ಹೇಳಿರೋದು. ಓಕೆ. ಆಮೇಲೆ ಇದರಲ್ಲಿ ಪದ ಇರೋದು ದೇವರ ಹೆಸರುಗಳು, ವಾಕ್ಯಗಳು ಅಷ್ಟೇ ಇರೋದು. ಓಕೆ, ಈಗ ನಿಮ್ಮ ಪ್ರಕಾರ ಹಾಗಾದ್ರೆ ಅವನು ಜಾತಿವಾದಿ ಅಲ್ಲ, ಅವನು ಜಾತ್ಯತೀತವಾದಿ ಅಂತೀರಿ ನೀವು? ಯಾರು? ಟಿಪ್ಪು ಸುಲ್ತಾನ್ ಕೇವಲ ಅಲ್ಲ, ಮುಸ್ಲಿಂ ಪರವಾಗಿ ಮಾತಾಡಿರಲಿಲ್ಲ, ಎಲ್ಲರ ಪರವಾಗಿ ಯಾವತ್ತೂ ಅವ್ರು ಮಾಡಲಿಲ್ಲ. ಅವ್ರ ಕ್ಯಾಬಿನೆಟ್ನಲ್ಲಿ ಇದ್ದಿದ್ದು 8-9 ದೊಡ್ಡ ಸ್ಥಾನದಲ್ಲಿ ಎಲ್ಲ ಹಿಂದೂಗಳೇ ಇದ್ದಿದ್ದು. ದಿವಾನ್ ಪೂರ್ಣಯ್ಯ ಪ್ರಧಾನ ಮಂತ್ರಿ ಆಗಿದ್ರು. ಪರ್ಷಿಯನ್ ಭಾಷೆದಲ್ಲಿ ಅದು ಹಾಕಿದ್ದಾರೆ, ಇದು ಹಾಕಿದ್ದಾರೆ ಅಂದರೆ ದಿವಾನ್ ಪೂರ್ಣಯ್ಯ ಎಲ್ಲ ಭಾಷೆಗಳಿಂದ ಗೊತ್ತಿತ್ತು ಅವ್ರಿಗೆ. ಓಕೆ ಸರ್, ಎಸ್ ಸರ್, ಫೈನ್. ಮತ್ತಷ್ಟು ನಾನು ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಸೊ ಇದಕ್ಕೆ ಸಂಬಂಧಪಟ್ಟ ಗಣ್ಯರ ನಂತರ ಕೇಳೋಣ, ಸಣ್ಣ ವಿರಾಮದ ನಂತರ.